ಗಣಸರು ಸಿಗ್ಲಿಲ್ಲ ನಾವು ಹೊಂತನ ಯಾಕೆ ಸಿಕ್ತತ್ ಹೋತ ಯಾಕೆ ಮದುವೆ ಆಗ್ಯಾಳತ್ತ ಆಕಿ ಯಾಕೆ ಹೊಂತಿನ ಸಂಗಟ ಲಗ್ನ ಆಗೈತಿ ಅನ್ನೋದು ಅದ್ರ ತಳ ಗೊತ್ತಿದ್ದಂಗೆ ಕಾಣಂಗಿಲ್ಲ ನನಗೆ ಹೇಳ ದೊಡ್ಡ ಮಾತ ಆಮ್ಯಾಗ ದೊಡ್ಡ ಮಾತನು ಈಗ ಬಂದು ಸುದ್ದಿ ಭಾಳ ಚಂದ ಹೇಳುಗೇನಿಪ್ಪ ಏನತ್ತ ಪರಮಾತ್ಮನ ಮಾಡ್ಯಾನತ್ರಿ ಎಲ್ಲ ಸೃಷ್ಟಿ ಸೃಷ್ಟಿನ ಎಲ್ಲ ಪರಮಾತ್ಮ ಮಾಡ್ಯಾನು ಅವ್ವ ಜರ್ಕರ ದೊಡ್ಡಕ್ಕಿದ್ದಳಂದ್ರೆ ಸಾಲ್ಯಾಗ ಅಪ್ಪನ ಹೆಸರು ಯಾಕೆ ಕಳಿಸ್ತೀರಿ ಈಗ ಸಾಲಿ ಕಡೆ ಬಂದತ್ರಿ ಸುದ್ದಿ ಇದೇನು ಯಾವ ಪುರಾಣದೊಳಗಿಂದ ಅಲ್ಲ ಇದು ಜನರಲ್ ನಾಲೆಜ್ ಅದಕ್ಕೆ ನಡಿಲ್ರಿ ಸಕ್ಕಿ ಒಂದು ಹೇಳ್ಯಾನ ನೋಡ್ರಿ ಏನತ್ತ ಗಂಡನ ಸುಖ ಗರ್ತ್ಯಾರಿಗೆ ನೀವಳ ಇಂಥವ್ರಿಗೆ ಒಟ್ಟ ತಿಳಿಯೋದಿಲ್ಲ ಇಲ್ಲ ಹೋಂತಿಗೆ ಬಾಸಿಗೆ ಕಟ್ಟಿ ಲಗ್ನ ಆದಾಳ ಗಾಂಧಾರಿದ ಸುಳ್ಳಲ್ಲ ಗಾಂಧಾರಿಗೆ ಗಣಸರು ಸಿಗಲಿಲ್ಲನ ಹೊಂತನ ಯಾಕೆ ಲಗ್ನ ಆದಳು ಅಂತ ಕೇಳತ್ತೇನ್ರಿ ನಡಿ ಬಾಡ್ಡಿ ಹಿಡದ ಪದ ಹಾಡು ನಿನಗ ಯಾವ ಕೊಟ್ಟಾನ ಉಪದೇಶ ನಿನಗ ಯಾವ ಕೊಟ್ಟಾನ ಉಪದೇಶ ಕೇಳಿದವ್ರ ನಿನ್ನ ಹಾಡಿ ದಾಸರ್ಕಿಂತ ಹುಡುಗ ದಾಸರ ಹಾಡುದು ಅಲ್ಲಪ್ಪ ನಿನ್ನ ಹಾಡುದ ಬಿಟ್ಟ ಹಮಾಲಿ ಮಾಡೋದು ಲೇಸ ಹಾಡುದ ಬಿಟ್ಟ ಕೂಲಿ ಮಾಡೋದು ಲೇಸ ಹಾಸಿಗೆ ಕಾಣಲದೆ ಅಡಿವ್ಯಾಗ ಎಟ್ಟ ನಡೆಸಿದ ಬ್ಯಾಸ ನಮ್ಮ ಮುಂದೆ ಎಟ್ಟ ನಡೆಸಿದ ಬ್ಯಾಸ ಗಂಡ ಹಣ ಎಟ್ಟ ನಡೆಸಿದ ಬ್ಯಾಸ ಹಾಸಿಗೆ ಕಾಣಲದೆ ಅಡಿವ್ಯಾಗ ಎಟ್ಟ ನಡೆಸಿದ ಬ್ಯಾಸ ಅಂದಿಗಿ ಹೇಳು ಕೆರಿಲೆ ಊರಾಗಿದ ಕ್ಯಾಂಗ ಆದಿತ್ತ ಸ್ವಗಸ ಊರಾಗಿವ ಕ್ಯಾಂಗ ಆದಿತ್ತ ಸ್ವಗಸ ಏ ಮೂಗಿನ ವಾಸನೆ ಹುಡುಗೇನ ಮಲ್ಲಿ ಹೂವಿನ ಗಮ ಗಮ ಮಲ್ಲಿ ಹೂವಿನ ವಾಸ ತಂಪಾದ ಮಲ್ಲಿ ಹೂವಿನ ವಾಸ ಸೇತ್ರಂಬೈರಿ ಗುರವಿನ ಬಾಳಿಗೆರೆ ಕಲಿಗೆ ಬಂಗಾರ ಕಳಸ ಬಾಳಿಗೆರೆ ಕಲಿಗೆ ಬಂಗಾರ ಕಳಸ ಏ ಕವಿಯ ಅಪ್ಪಣ್ಣ ಹಿಂಗ ಹೇಳತಾರ ಅಡಿಯ ನುಡಿಯ ಪ್ರಾಸ ಮಾತಿಗೊಮ್ಮಿ ಅಡಿಯ ನುಡಿಯ ಪ್ರಾಸ ಏಕಂದ ಅಪ್ಪನ ಹಿಂಗ ಹೇಳತಾರ ಸುದ್ದಿ ಏನು ತಂದನಪ್ಪ ಅಂದ್ರೆ ಮೆಟ್ಟಿಗೆ ಹಸ್ತಾನತಿಪ್ಪ ನಾನು ಹೆಂಗ ಹೆಂಗ ಕಣದಾಳ ಗಂಡ ಮೆಟ್ಟಿಗೆ ಹಸ್ತಾನಂತ ಕೂತಾನ್ರಿ ಈಗ ಮೆಟ್ಟಿಗೆ ಹೆಚ್ಚ ಬಿಡ್ತಾನಂತ ಮೆಟ್ಟಿಗೆ ಹಚ್ಚುವಲೆ ಖರಿ ಯಾವ ಜಾಗನಾಗ ಹಚ್ಚಿ ಅದನ್ನ ಆಧಾರ ಕೊಟ್ಟ ಹೇಳ ಹೌದ್ಲ ಇದ ಜಾಗನಾಗ ಮೆಟ್ಟಿಗೆ ಹಚ್ಚಿನ ನಂಗ ಮೆಟ್ಟಿಗೆ ಯಾವಾಗ ಹಚ್ತಾರೋ ಯಾವಾಗ ಗಂಡ ಹೆಂಡತಿ ಸಂಸಾರದೊಳಗ ಚಂದ ಇರ್ಬೇಕ ಗಂಡ ಹೆಂಡತಿ ಗತ್ತಿರ್ಬೇಕು ಸಂಸಾರದೊಳಗ ಜತ್ತಿರ್ಬೇಕ ಅವ್ರು ತಾವ ಮೆಟ್ಟಿಗೆ ಹತ್ತಾರಿಪ್ಪ ನೀ ಏನ್ ಹಚ್ಚೋದು ಬೇಡ ನೀ ಹಚ್ಚೋದು ಬೇಕಾಗಿಲ್ಲ ಕರೆ ಇವ ಕಣದಾಳದವ ಏನ್ ಹೇಳತ್ತೇನು ಏನ ನಿಮ್ಮ ಹೆಣ್ಣು ಹಾಡವ್ರನ್ನ ಮೆಟ್ಟಿಗೆ ಹಚ್ಚಿಬಿಟ್ಟನಿ ಒಟ್ಟು ಹೆಣ್ತಿನ ಮೆಟ್ಟಿಗೆ ಹಚ್ಚಿನತ್ ಹೇಳತ್ತೇನ ಹಚ್ಚಾನ ಯಾವ ಜಾಗನಾಗ ಹಚ್ಚದಿ ಯಾವ ಜಾಗದಾಗ ಅಲ್ಲೋ ಈಗ ಗಂಡ ಇದ್ರ ಇರ್ಬೇಕು ಹೆಂಗ ಹೆಂಗ ಮಾಡ್ಕೊಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಿರ್ಬೇಕು ಜಗದಾಗ ಅವ ಕರಿಯದ ಗಂಡಿಪ್ಪ ಅವ ದೊಡ್ಡ ಬರೇ ಒಂದು ಹುಚ್ಚ ಗಂಡ ಮನಿ ಒಳಗ ಹೆಣ್ತಿನ ಯಾವ್ರೇ ಮಗ ಕಣ್ಣು ಎತ್ತಿ ನೋಡ್ತಿದ್ದಂದ್ರ
ಯಾಕೋ ಮಗನ ನನ್ನ ಹೆಣ್ತಿನ ಕಣ್ಣು ಎತ್ತಿ ನೋಡ್ತೈತಿ ಅದ ಯಾವ್ದ ಹುಚ್ಚಗಂಡ ಹುಚ್ಚಗಂಡ ಅದ ತಿಂಗಳದ ಒಮ್ಮೆ ಜೋಲಿ ಹೊಡಿಲಿ ಅದ ಯಾವಾಗ ಯಾಕೆ ಹೊಡಿವಲ್ದಕ್ಕ ಕರೆ ಅಂತ ಗಂಡ ಕೇಳ್ತೈತಿ ಕೇಳ್ತೈತಿ ಕರೆ ಈ ಗಂಡನ ತೆಗದು ಬೇರೆ ಇದು ಶಾಣೆ ಗಂಡ ಇದು ಮೆಟ್ಟಿಗೆ ಹಸ್ತನು ಅಂತ ಹೇಳಿದಿ ಹೇಳಲ್ಲ ಮಾಡ್ಕೊಂಡ ಹೆಣ್ತಿನ ಯಾವಂದರೆ ಮಾತು ಕೇಳಿ ಹಾ ಯಾವನ ಕೈಯಾಗರೆ ಕೊಟ್ಟು ಬರೋ ಗಂಡ ನೀ ನಾನು ಹೆಂಗ ಮೆಟ್ಟಿಗೆ ಹಸ್ತಿ ಯಾವಾಗ ಕೊಟ್ಟ ನೀವು ಕೌರವರು ಪಾಂಡವರು ಪಗಡಿ ಆಟ ಆಡ್ತಿದ್ರು ಆಡ್ತಿದ್ರೆ ಕೌರವ್ರ ಕೈಯಾಗ ಸೋಲಾತು ಪಾಂಡವರಿಗೆ ಸೋತ್ರ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲ ಸೋತ ರಾಜ್ಯ ಮೊದಲು ಮಾಡಿ ಸೋತು ಕೂತ್ರು ಹಾ ಅವಾಗ ದುರ್ಯೋಧನ ಒಂದು ಮಾತು ಹೇಳ್ತಾನ ಧರ್ಮರಾಜ್ಯಾಗ ಏನತ್ತ ಎಲ್ಲಾ ಸೋತನಿ ಅದು ತೆಳಗ ಚೆಂಡ್ ಹಾಕಿ ಕೂತದಿ ಭಾಳ ಚಿಂತೆ ಮಾಡ್ತಿ ಇನ್ನ ಒಂದು ಬೆಲೆ ಬಾಳು ಬದುಕೈತಿಯೋ ಧರ್ಮ ನಿನ್ನ ಮನ್ಯಾಗ ಹತ್ತು ಅದನ್ನೊಂದು ತಂದ ಅದನ್ನ ಜರ್ಕರ್ ತಂದ ನೀ ಹಚ್ಚಿ ಗೆದ್ದಿ ಅಂದ್ರ ಹಾ ನೀ ಎಷ್ಟು ಸೋತದಿಲ್ಲ ಹಿಂದೆ ಹಾ ಅಟ್ಟು ಎಲ್ಲ ನಿನಗೆ ವಾಪಸ್ ಕೊಡ್ತೀನಂದ ಅವಾಗ ಏನೈತಿಯೋ ನನ್ನ ಮನ್ಯಾಗ ಇದ್ದದ್ರೆ ಎಲ್ಲ ತಂದಿಟ್ಟನಿ ಇಲ್ಲೇ ಎಲ್ಲ ಸೋತನಿ ಮುಗ ಎಲ್ಲ ಸೋತನಿ ಮುಗ್ದೈತಿ ಇನ್ನೊಂದು ಯಾವ್ದು ಏನು ಕೇಳ್ತಿ ಕೇಳ ಅಂದಾಗ ಹಾ ಅವಾಗ ಅಂದಿವ ದುರ್ಯೋಧನ ಏನತ್ತ ನಿನ್ನ ಹೆಣ್ತದಾಳ ಯಾರ ದ್ರೌಪದ ಹಾ ತಂದ ಹಚ್ಚಕಿನ ದ್ರೌಪದನ ತಂದು ಹಚ್ಚ ಪಗಡಿ ಆಟದಾಗ ಅಂದ ಹಾ ಹಾ ಇವ್ ಹೇಳ್ತಾನ್ರಿ ಕಣದಾಳದವ ನಾನು ನಿನ್ನ ಮೆಟ್ಟಿಗೆ ಹಸ್ತನಂತ ಹೇಳಿ ಇವ್ ಹೇಳ್ತಾನ ಬರೇ ಒಂದು ದುರ್ಯೋಧನನ ಮಾತು ಕೇಳಿ ಹೇಳ್ತೀನಿ ಸೋತ ಬಂಗಾರ ಅಂತ ಮಾಡ್ಕೊಂಡು ಹೆಣ್ತಿನ ಪಗಡಿ ಆಟದೊಳಗೆ ಇಟ್ಟು ಸೋತದ ಕರೆ ಐತಿಯೋ ಏನೋ ಸುಳ್ಳು ಐತಿಯೋ ಏ ಖರೆ ಐತ್ಲ ಮಹಾಭಾರತ ಲೇಖಿ ಐತಿದ ಖರೆ ಐತ್ ಬಾಯ್ ತುಂಡಿ ಅಲ್ಲ ಹಾ ನೀ ಹೆಂಗ ನನ್ನ ಮೆಟ್ಟಿಗೆ ಹಚ್ತಿರ್ಬೇಕು ಹಾ ನಾ ಮಾತ್ರ ನಿನ್ನ ಮೆಟ್ಟಿಗೆ ಹಚ್ಚೇನಿ ನೋಡ ಯಾವಾಗ ಯಾವ ಸತ್ಯವಾನನ ಪ್ರಾಣ ಹಾ ಯಮಲೋಕಕ್ಕೆ ತಗೊಂಡು ಹೋಗಿದ್ದ ಯಮರಾಜ ಯಮ ಓದಿದ್ದ ಯಮ ಹಾ ಯಮಲೋಕಕ್ಕೆ ತಗೊಂಡು ಹೋಗಿದ್ದ ಸತ್ಯವಾನನ ಪ್ರಾಣ ಖರೆ ಐತ್ಲ ನನ್ನ ತಾಯಿ ಸಾವಿತ್ರಿ ಹಾ ಯಮಲೋಕಕ್ಕೆ ಹೋಗಿ ಹಾ ಯಮರಾಜನ ಸಂಗಾಟ ಹೋರ್ಯಾಡಿ ಹಾ ತನ್ನ ಗಂಡನ ಪ್ರಾಣ ಮರಳಿ ತನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಜಯ ಗಳಿಸ್ಯಾಳ ಹೌದೌದು ನಿನ್ನ ಮಾತ್ರ ಇಲ್ಲಿ ಮೆಟ್ಟಿಗೆ ಹಚ್ಚೀನಿ ಹಚ್ಚಿದೀವು ಸತ್ತ ಗಂಡನ ತನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟವ್ರು ನಾವ ಹಾ ನೀ ಯಾವಾಗ ನನ್ನ ಮೆಟ್ಟಿಗೆ ಹಚ್ಚಿದಿ ಇಲ್ಲ ಈಗ ಬೇರೆ ತಂದನ್ರಿ ಲೆಕ್ಕ ಮತ್ತ ನಿಮ್ಮ ಗಾಂಧಾರಿಗೆ ಗಣಸರು ಸಿಗ್ಲಿಲ್ಲ ನಾವು ಹೊಂತನ ಯಾಕೆ ಸಿಕ್ತತ್ ಹೂತ ಯಾಕೆ ಮದುವೆ ಆಗ್ಯಾಳತ್ತ ಆಕಿ ಯಾಕೆ ಹೊಂತಿನ ಸಂಗಟ ಲಗ್ನ ಆಗೈತಿ ಅನ್ನೋದು ಅದ್ರ ತಳ ಗೊತ್ತಿದ್ದಂಗೆ ಕಾಣಂಗಿಲ್ಲ ನನಗ ಇಲ್ಲ ಯಾವ ಗಾಂಧಾರ ದೇಶದ ರಾಜ ಸುಬಾಲ ಹಾ ಅವನ ಮಗಳ ಗಾಂಧಾರಿ ಗಾಂಧಾರಿ ಸುಬಾಲನ ಹೊಟ್ಟಿಲೆ ಜನ್ಮ ತಾಳೆ ಯಾರ ಗಾಂಧಾರಿ ಗಾಂಧಾರಿ ಹೊಟ್ಟಳು ಹುಟ್ಟಿದ ತಕ್ಷಣ ಏನ್ ಮಾಡ್ರ ಈಗ ನೋಡ್ರಿ ನಾವು ನೀವು ಒಂದು ಅಗದ ಮಾಡ್ತೀವಿ ಹೆಂಗ ಮನ್ಯಾಗ ಕೂಸು ಹುಟ್ಟಿತಂದ್ರೆ ಹಾ ಇದರ ಜನ್ಮ ಕುಂಡ್ಲಿ ಒಳಗ ಏನ್ರ ದೋಷ ಐತಿ ಅಂತ ಹೇಳಿ ಇದರ ಜಾತಕ ತಗಸಿ ನೋಡ್ಲಕ್ ಹೇಳ್ತೀವಿ ಎಲ್ಲಿ ಪಂಡಿತರ ಕಡೆ ಪಂಡಿತರ ಕಡೆ ಹಾ ಅವನು ಒಂದ್ ದಗದ ಮಾಡಿದ ಯಾರು ಈಕಿ ಗಾಂಧಾರಿ ಹುಟ್ಟಿಳಲ್ಲ ಸುಬಾಲ ಇದ್ದವ್ ರಾಜ ಹಾ ನನ್ನ ಮಗಳ ಜಾತಕದೊಳಗೆ ಏನ್ರ ದೋಷ ಐತಿ ಅಂತ ಹೇಳಿ ತಿಳ್ಕೊಂಡೆ ಆಕಿ ಜಾತಕ ತಗೊಂಡ ಹುಟ್ಟಿರುವಂತ ತಾರೀಖ ದಿವಸ ಟೈಮ ಎಲ್ಲ ತಗೊಂಡ ಎಲ್ಲ ತಗೊಂಡ ಪಂಡಿತರ ತೇಕ ಹಾದ ಪಂಡಿತರ ಮುಂದೆ ಎಲ್ಲ ಇಟ್ಟ ಹಾ ಪಂಡಿತಕ್ಕಿ ಜಾತಕ ನೋಡಿ ಒಂದು ಮಾತು ಹೇಳ್ದ ಏನತ್ತ ಏ ಸುಬಾಲ ನಿನ್ನ ಮಗಳು ಹುಟ್ಟ್ಯಾಳು ಎಲ್ಲ ಚಲೋ ಐತಿ ಖರೆ ಎಲ್ಲ ಚಲೋ ಐತಿ ಹುಟ್ಟಿದ ಒಡಕೆ ಆಗುಸ್ತಕ್ಕ ಎಲ್ಲ ಚಲೋ ಐತಿ ಹಾ ಖರೆ ಈಕಿ ಲಗ್ನ ಟೈಮ್ದೊಳಗೆ ಈಕಿ ಜರಾನ ಲಗ್ನ ದೋಷ ಐತಿ ಅಂದವ ಲಗ್ನ ದೋಷ ಐತಿ ಏನೈತಿಪ್ಪ ಏನೈತಿ ಹೆಂಗೈತಿ ಅಂದ್ರೆ ಲಗ್ನ ದೋಷ ಹಾ ಮೊದಲಿನ ಗಂಡ ಏನಕ್ಕಿನ ಮದುವೆ ಮಾಡಿ ಕೊಡ್ತೀಯಲ್ಲ ಹಾ ಮೊದಲಿನ ಗಂಡ ಸಾಯ್ತಾನೋ ಎರಡನೇದಾವ ಬದುಕತಾನ ಅಂದ್ರ ಮೊದಲು ನಾವು ಸಾಯ್ತಾನ ಎರಡನೇದಾವ ಬದುಕತಾನ ಅವಾಗ ಹಿಂಗಿಕ್ಕಿ ಜನ್ಮ ಕುಂಡ್ಲಿ ಹೇಳಕ್ ಹತ್ತೈತಿ ಅಂದ್ರ ಅವ್ರು ಹೌದು ಅವಾಗ ಪಂಡಿತನು ಮತ್ತು ಸುಬಾಲನ ಕೂತು ವಿಚಾರ ಮಾಡ್ತಾರ ಹೆಂಗ ಮೊದಲಿನ ಗಂಡ ಸಾಯ್ತಾನೋ ಎರಡನೇದಾವ ಬದುಕ್ತಾನ ಅಂತ ಹೇಳಿ ಹಿಂಗ ಬಂದೈತಿ ಅಂದ್ರ ಜಾತಕದೊಳಗ ಹಾ ಮಾನವ್ರನ್ನ ಓದ ಲಗ್ನ ಮಾಡಿ ಕೊಟ್ಟು ಬಲಿ ಕೊಡೋದು ಬೇಡ ಮನುಷ್ಯರನ್ನು ಕೊಲ್ಲೋದು ಬೇಡ ಮನುಷ್ಯರನ್ನ ಕೊಲ್ಲೋದು ಬೇಡ ಹತ್ಯೆ ಮಾಡೋದು ಬೇಡ ಹಾ ಪ್ರಾಣಿ ಪಕ್ಷಿ ಒಳಗೆ ಹೋಗ್ತತಿ ಹೋಂತಂದನು ಒಂದ ಗಂಡ ಹಾ ಮೊದಲ ಹೋಂತ ತಗೊಂಡ ಲಗ್ನ ಮಾಡೋನು ಹಾ ಹೋಂತಿಗೆ ಲಗ್ನ ಮಾಡಿ ಕೊಟ್ಟಿವಂದ್ರ ಹೋಂತ ಸಾಯ್ತೈತಿ ಆಮ್ಯಾಗ ದತ್ತ ರಾಷ್ಟ್ರ ಕೊಟ್ಟ ಲಗ್ನ ಮಾಡೋನು ಅಂತ ವಿಚಾರ ತೆಗದ್ರಿ ಎಲ್ಲಾರು ಕೂಡಿ ಹೋಂತಿನ ಸಂಗಟ ಲಗ್ನ ಮಾಡ್ರು ಹೋಂತ ಸತ್ತ ಬಳಕ ಹೋಂತ ಸಾಯ್ತ ಹಿಂದಾಗಡೆ ದತ್ತ ರಾಷ್ಟ್ರ ಕೊಟ್ಟ ಲಗ್ನ ಮಾಡ್ರ ಅದ ತಪ್ಪು ಮಾಡ್ಯಾರ ಇಕ್ಕ ಹೋಂತಿನ ಕೂಡ ಮಾಡಬಾರ್ದಾಗಿತ್ತ ಇಕ್ಕ ಈ ಕಣದಾಳದವ್ನು ಕೂಡ ಮಾಡ್ಬೇಕಾಗಿತ್ತ ಇವನು ನಿಗದ ಬಡದು ಕಳಿಸ್ಬೇಕತ್ತಿದ್ದಿ ಇವನ ಹೋಗ್ತಿದ್ದ ಹಾಳಾಗಿ
ಹೇಳಿದೆಲ್ಲ ಹಾ. ಯಾಕಂದ್ರ ಹಾ ಇದ ಒಂದ ಮಾತಿನ ಸಂಬಂಧ ಹೋಂತಿನ ಸಂಗಟ ಲಗ್ನ ಆಗಬೇಕಾಗ್ಯದ. ಆಗೈತಿ. ನಿನ್ನ ಪ್ರಶ್ನೆಗೆ ನಾನು ಉತ್ತರ ಬಿಡುಗಡೆ ಮಹಾಭಾರತ ಲೇಖಿ ಕುಲ್ಲ ಯಾವ ಹೌದು. ಮತ್ತ ಇನ್ನೊಂದು ಮಾತು ಹೇಳಿದ್ರಿ. ಮತ್ಯಾವ್ದ ಏನಂತ ಹೇಳಿ ಹಾ ಸಾಲ್ಯಾಗ ಅಪ್ಪನ ಹೆಸರು ಹಚ್ತಾರತ್ರಿ. ಒಂದ್ ಹತ್ತಂಗಿಲ್ಲ ಅವ